ಇದರ ಮಧ್ಯೆ ಸಿ ಟಿ ರವಿ ಈ ಕೊಲೆಯ ಪ್ರಕರಣದ ಆರೋಪಿ ಭೈರತಿ ಬಸವರಾಜ್ ಪರವಾಗಿ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದಾರೆ. ಭೈರತಿ ಬಸವರಾಜ್ ನಿರ್ದೋಷಿ ಅಂತ ಹೇಳಿ ಸಿ ಟಿ ರವಿ ಹೇಳಿಬಿಟ್ಟಿರೋದಿಲ್ಲಿ. ಇವರೇ ತೀರ್ಮಾನ ಕೊಟ್ಬಿಟ್ಟಿದ್ದಾರೆ. ಸಿ ಟಿ ರವಿ ಅವರೇ ನಿರ್ದೋಷಿ, ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ. ಭೈರತಿ ವಿರುದ್ಧ ಪೊಲೀಸರಿಗೆ ಯಾವುದೇ ಸಾಕ್ಷ್ಯಾಧಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಿ ಟಿ ರವಿ ಅವರ ವರ್ಷನ್ ಇದು. ಒಂದೇ ಒಂದು ಸಾಕ್ಷಿ ಕೊಡೋಕ್ಕಾಗಲ್ಲ ಭೈರತಿ ಬಸವರಾಜ್ ವಿರುದ್ಧವಾಗಿ ಅಂಥೇಳಿ ಸಿ ಟಿ ರವಿ ಮಾತಾಡ್ತಿರೋದು. ಭೈರತಿ ಬಸವರಾಜ್ ಮೇಲೆ ರಾಜಕೀಯ ಪ್ರೇರಿತ ಆರೋಪವನ್ನು ಇವರು ಮಾಡಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಎಲ್ಲೂ ಕೂಡ ಇವರು ಅಪರಾಧಿ ಅಂತ ಹೇಳಿಲ್ಲ. ಏನು ಇನ್ನು ವಿಚಾರಣೆನೇ ಶುರುವಾಗಿಲ್ವಲ್ಲ. ಯಾವುದೇ ಕೋರ್ಟ್ ಹೇಳಿಲ್ಲ, ನಾಟ್ ಓನ್ಲಿ ಸುಪ್ರೀಂ ಕೋರ್ಟ್, ಯಾವುದೇ ಕೋರ್ಟ್ ಕೂಡ ಭೈರತಿ ಬಸವರಾಜ್ ಅಪರಾಧ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಮಾತ್ರ ಅಲ್ಲ ರವಿ ಅವರೇ, ಯಾವ ಕೋರ್ಟ್ ಕೂಡ ಹೇಳಿಲ್ಲ. ನಿರೀಕ್ಷಣಾ ಜಾಮೀನು ಕೊಟ್ಟಿಲ್ಲ ಅಷ್ಟೇ ಅಂಥೇಳಿ ಮಂಗಳೂರಲ್ಲಿ BJP MLC ಸಿ ಟಿ ರವಿ ಹೇಳಿಕೆ ಕೊಟ್ಟಿರೋದಿಲ್ಲ. ಅಂದರೆ ಯಾವುದೇ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನಗಳ ದೂರಿದ್ದಾಗ, ಅಷ್ಟು ಜನಗಳ ಮೇಲೆ ಒಂದಷ್ಟು ಜನಗಳು ದೂರು ಕೊಟ್ಟಿದ್ದಾಗ ದೂರಿನ ವಿಚಾರಣೆ ಆಗಬೇಕಾಗತ್ತೆ. ವಿಚಾರಣೆಯೇ ಇನ್ನೂ ಶುರುವಾಗಿಲ್ಲ. ಕಸ್ಟಡಿ ಕೇಳಿಲ್ಲ, ಸಾಕ್ಷ್ಯಾಧಾರಗಳು ಏನಿದೆ ಏನಿಲ್ಲ ಯಾರಿಗೂ ಗೊತ್ತಿಲ್ಲ. ಇದರ ಮಧ್ಯೆನೇ ಸಿ ಟಿ ರವಿ ಅವರ ಹೇಳಿಕೆ ಇದು. ಭೈರತಿ ಬಸವರಾಜ್ ಪ್ರಕರಣದಲ್ಲಿ ಇದು ರಾಜಕೀಯ ಪ್ರೇರಿತ. ಈಗಲೂ ನಾನು ಹೇಳ್ತೀನಿ, ಇದೊಂದು ರಾಜಕೀಯ ಪ್ರೇರಿತ ಆಪಾದನೆ. ಅವ್ರ ಮೇಲೆ ಯಾವ ಒಂದು ಸಾಕ್ಷಿಯೂ ಕೂಡ ಇಲ್ಲ. ಕೇವಲ ಕಾಶಿ ಎಂಥದ್ದು ಹರಿದ್ವಾರ್ನಲ್ಲಿ, ಪ್ರಯಾಗರಾಜ್ನಲ್ಲಿ ಅವ ಕುಂಭಮೇಳದಲ್ಲಿ ಒಟ್ಟಿಗಿದ್ದ, ಫೋಟೋ ತೆಗೆಸ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಆಪಾದನೆ ಹೊರಿಸಿದ್ದಾರೆ. ಒಂದು ನಿಮಿಷ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿಲ್ಲ ಅಂತ ಕಾರಣಕ್ಕೆ ಮಾತ್ರ ಹೇಳಿದೆ. ನೀನು ಅಪರಾಧಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟು. ಕೇವಲ ಕಾನೂನು ಪ್ರಕ್ರಿಯೆಯನ್ನು ಎದುರಿಸೋದಕ್ಕೆ ಮಾತ್ರ ಹೇಳಿದೆ. ಅವರಿಗೆ ಆಂಟಿಸಿಪೇಟರಿ ಬೇಲಿಗೆ ಮಾತ್ರ ಅಲ್ಲಿ ಕೊಟ್ಟಿಲ್ಲ, ರಿಜೆಕ್ಟ್ ಮಾಡಿದೆ. ಆದರೆ ಒಂದು ನಿಮಿಷ ಇರಿ. ನಾನು ಇವತ್ತು ಹೇಳಿದ್ದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಭೈರತಿ ಬಸವರಾಜ್ ಮೇಲೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಪೊಲೀಸ್ ಇಲಾಖೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರೊಳಗೆ ಇನ್ವಾಲ್ವ್ ಆಗಿಲ್ಲ.